ಕೆಸಿಡಿ ಅಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಆಗಸ್ಟ್ 4 ಇವತ್ತು ಏನೆಲ್ಲ ಅಪ್ಡೇಟ್ಸ್ ಹೇಳಿದಾವೆ ಎಲ್ಲಾನು ಕೂಡ ಕವರ್ ಮಾಡ್ತೀನಿ. ಯಾರಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿತ್ತಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಅಂಡ್ 3 ಅಪ್ಡೇಟ್ಸ್ಗೋಸ್ಕರ ಅಂತಾರೆ ಮುಂದೆ ನೀವು ಏನಾದ್ರು ಅಡ್ಮಿಷನ್ ಆದ ನಂತರ ನಿಮಗೆ ಸ್ಕಾಲರ್ಶಿಪ್ ಆಯ್ತು ಮತ್ತೆ ಹಾಸ್ಟೆಲ್ಸ್ ಆಯ್ತು ಈ ತರದ ಎಲ್ಲಾನು ಕೂಡ ಅಪ್ಡೇಟ್ಸ್ ಆಯ್ತು. ಮತ್ತೆ ಸ್ಟೂಡೆಂಟ್ಗೆ ಸಂಬಂಧಪಟ್ಟ ಒಂದಿಷ್ಟು ಸ್ಕೀಮ್ಸ್ಗಳಾಯ್ತು. ಏನೇ ಇದ್ರು ಕೂಡ ಹೇಳ್ತಾ ಇರ್ತೀವಿ. ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿಬಿಡಿ. ಸರಿ, ಈಗ ಡೈರೆಕ್ಟ್ ಆಗಿ ಏನಂತಂದ್ರೆ ವಿಷಯಕ್ಕೆ ಬರೋದಂತಂದ್ರೆ ಇವತ್ತು ಆಗಸ್ಟ್ 4 ಏನೆಲ್ಲ ಅಪ್ಡೇಟ್ ಇದೆ ಅಂತಂದು ನಾವು ಓದ್ಬಿಟ್ಟು ಮೊದಲು ಯಾವ್ದಾದ್ರು ಓಕೆ ವಿಜಿಟ್ ಅಥವಾ ವಿಜಿಟ್ ಯಾವ್ದಾದ್ರು ಒಂದು ಟ್ಯಾಬಲ್ ಹೋಯ್ತಂದ್ರೆ ಎರಡು ಕೂಡ ಅಪ್ಡೇಟ್ಸ್ ಸೇಮೇ ಆಗ್ತವೆ. ಸೊ ಹಂಗಾಗಿ ಈ ಸದ್ಯಕ್ಕೆ ಏನಾದ್ರು ನಿಮ್ ಗಾಳಿ ಗೊತ್ತಿರೋ ಬಗ್ಗೆ ಈ ಗಾಳಿ ಚಾಯ್ಸ್ ಸೆಂಟರ್ ಲಿಂಕ್ ಎನೇಬಲ್ ಮಾಡಿದ್ದಾರೆ. ಸೊ ನಿನ್ನೆ ಏನ್ ಮಾಡಿದ್ರು ಅಂತಂದ್ರೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಬಂದಿತ್ತು. ಈಗ ಇವತ್ತು ಏನಪ್ಪ ಅಂದ್ರೆ ಬೇರೆ ಬೇರೆಯವರು ಕೂಡ ಆಗುತ್ತೆ. ಓಕೆ, ಎಕ್ಸಾಂಪಲ್ ನಿಮ್ಗೆ ಇದು ಗೊತ್ತಿರುವ ಹಾಗೆ ಈ ಲಿಂಕ್ ಯಾರೆಲ್ಲ ರಿಸಲ್ಟ್ ಚೆಕ್ ಮಾಡ್ಕೊಂಡ್ರು ನಿಮ್ಮ ರಿಸಲ್ಟ್ ಅಲ್ಲಿ ಯಾರಿಗೆಲ್ಲ ಸೀಟ್ ಸಿಕ್ಕಿದೆಯೋ ಅಂತ ಒಂದು ಸ್ಟೂಡೆಂಟ್ ಏನೆಲ್ಲ ಮಾಡ್ಬೇಕಂತ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ಅದಾದಷ್ಟು ನಿಮ್ಗೆ ಏನೇನೆಲ್ಲ ಮಾಡ್ಬೇಕು, ಓಕೆ, ನಿಮ್ಗೆ ಅಂದ್ರೆ ಈ ಸೀಟ್ ಸಿಕ್ಕವ್ರು ಏನೆಲ್ಲ ಮಾಡ್ಬೇಕಂತ ಕೂಡ ದೊಡ್ಡದಾಗಿ ಏನಂತಂದ್ರೆ ಲಿಸ್ಟ್ ಬಿಟ್ಟಿದ್ರು. ಓಕೆ, ಇಲ್ಲಿದೆ ನೋಡಿ. ಇದರಲ್ಲಿ ಏನೆಲ್ಲ ಆಗುತ್ತೆ ಅಂತಂದ್ರೆ ಎಲ್ಲಾ ಕೋರ್ಸಸ್ ಅಂದ್ರೆ ಕೆಸಿಟಿ ಮತ್ತೆ ನೀಟ್ ಎರಡು ಕೂಡ ಕೋರ್ಸಸ್. ಅಂಡ್ BMS ಸ್ಟೂಡೆಂಟ್ಗೆ ಒಂದು ಸೆಕೆಂಡ್ ಅಲ್ಲಿ ಮಾತಾಡೋದಂದ್ರೆ ನೀವು ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ನೀವು ಏನು ಕೂಡ ಮಾಡೋ ಅವಶ್ಯಕತೆ ಸೆಕೆಂಡ್ ರೌಂಡ್ಗೆ ಕಾಲೇಜ್ ಸ್ಟಾರ್ಟ್ ಮಾಡ್ತಾರೆ. ಸರಿ, ಡೈರೆಕ್ಟ್ ಆಗಿ ಇಲ್ಲಿ ನೋಡಿ ಇಲ್ಲಿ ಏನೆಲ್ಲ ಕಾಣ್ತಿದೆ. ಈಗ ನಿನ್ನೆ ಇಂಜಿನಿಯರ್ ಸ್ಟೂಡೆಂಟ್ ಏನ್ ಮಾಡಿದ್ರು ಅಂತಂದ್ರೆ 2/8/2025 ಕರೀತಿ ಎಲ್ಲರೂ ಕೂಡ ರಿಸಲ್ಟ್ ಗೊತ್ತಿರುವಾಗಿ ಅವತ್ತೇ ಬಂದಿತ್ತೆ. ಬಟ್ ಆಕ್ಚುಲಿ ನಿನ್ನೆಯಿಂದ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಂಡಿದ್ರ. ಬಟ್ ಅವ್ರು ಕೊಟ್ಟಿರ್ತಕ್ಕಂಥ ಮಧ್ಯಾಹ್ನ 2 ಗಂಟೆ ಅಂದ್ರೆ 2/8/2025 ಅಂತ ಹೇಳಿದ್ರು. ಬಟ್ ಅದು ಎನೇಬಲ್ ಆಗಿದ್ದಿಲ್ಲ ಚಾಯ್ಸ್ ಸೆಂಟರ್ ಲಿಂಕ್. ಬಟ್ ನಿನ್ನೆ ಎನೇಬಲ್ ಆಗಿದೆ ಮಾರ್ನಿಂಗ್. ಈಗ ಲೈವ್ ಡೆಮೋ ಯಾವ ರೀತಿ ಚಾಯ್ಸ್ ಅನ್ನ ಕೊಟ್ಬಿಟ್ಟು ಪೇಮೆಂಟ್ ಮಾಡೋದು ಯಾವ ರೀತಿ ಅಂತ ಹೇಳಿದೀನಿ. ಬೇಕಾದ್ರೆ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋದಲ್ಲಿ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಹಾಕಿದ್ರೆ ಹೋಗ್ಬಿಟ್ಟು ನೋಡ್ಬೋದು. ಅಂಡ್ ಇವತ್ತು ಬಂದ್ಬಿಟ್ಟು ನೋಡಿ ಕೃಷಿ ವಿಜ್ಞಾನ ಅಂದ್ರೆ ಅಗ್ರಿಕಲ್ಚರ್ ವೆಟರ್ನರಿ ಮತ್ತೆ ಬಿ ಫಾರ್ಮಾ ಡಿ ಫಾರ್ಮಾ ಇವರು ಕೂಡ ಇವತ್ತು ಬೆಳಗ್ಗೆ 11 ಗಂಟೆಗೆ ನಿಮಗೂ ಕೂಡ ಏನ್ ಮಾಡ್ತಾರೆ ಚಾಯ್ಸ್ ಎಂಟ್ರಿ ಮಾಡಕ್ ಬಿಡ್ತಾರೆ. ನೀವು ಕೂಡ ಚಾಯ್ಸ್ ಎಂಟ್ರಿ ಮಾಡ್ಬೋದು. ಬಟ್ ಕೆಳಗಡೆ ಇದೆ ನೋಡಿ ಇನ್ನು ಕೂಡ ಅಂದ್ರೆ ಯೋಗ ಮತ್ತು ನ್ಯಾಚುರೋಪತಿ BPT BPO AHS ಮತ್ತೆ ಆರ್ಕಿಟೆಕ್ಚರ್ BS ನರ್ಸಿಂಗ್ ಮತ್ತೆ ಮೆಡಿಕಲ್ ಡೆಂಟಲ್ ಹೋಮಿಯೋಪತಿ ಇಷ್ಟು ಕೋರ್ಸ್ಗಳು ಇನ್ನು ಕೂಡ ಸ್ಟಾರ್ಟ್ ಆಗಿಲ್ಲ. ನಾಳೆ ಇವು ಸ್ಟಾರ್ಟ್ ಆಗ್ತದೆ, ನಾಡಿದ್ದು ಮತ್ತೆ 7 ತಾರೀಕು. ಸೊ ಸದ್ಯಕ್ಕೆ ನಿನ್ನೆ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ಇಂಜಿನಿಯರಿಂಗ್ ಇನ್ನು ಕೂಡ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂತಂದ್ರೆ ಇವತ್ತು ಕೂಡ ಮಾಡಬಹುದು. ಅಂಡ್ ಇವತ್ತು ಅಗ್ರಿಕಲ್ಚರ್ ವೆಟರ್ನರಿ ಬಿ ಫಾರ್ಮಾ ಡಿ ಫಾರ್ಮಾ ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡಿಲ್ಲ ನೀವು ಕೂಡ ಇವತ್ತು ಮಾಡಬಹುದು. ಯಾವ ರೀತಿ ಮಾಡೋದು ಕ್ಲಿಯರ್ ಆಗಿ ನಾನು ಏನಂತಂದ್ರೆ ವಿಡಿಯೋದಲ್ಲಿ ಹೇಳಿದೀನಿ. ಬೇಕಾದ್ರೆ ವಿಡಿಯೋ ಕಮೆಂಟ್ ಬಾಕ್ಸ್ ಪಿನ್ ಮಾಡಿದೀನಿ. ಸೊ ನಾವು ಪದೇ ಇವನ್ನೆಲ್ಲ ಡೇಟ್ಸ್ಗಳನ್ನ ಯಾಕೆ ರಿಮೆಂಬರ್ ಮಾಡ್ತಾ ಇದೀವಿ ಅಂತಂದ್ರೆ ನೀವು ಮಾಡ್ತಾ ಬಿಡ್ತೀರಾ. ಯಾಕೆಂದ್ರೆ ನಿನ್ನೊಬ್ರು ಕಾಲ್ ಮಾಡೋದು ಕೇಳಿದ ಅಬ್ಸೆಂಟ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ರೆ ನೋಡಿ ಎಷ್ಟು ಇದಾರೆ ಅಂದ್ರೆ ಅಬ್ಸೆಂಟ್ರೇ ಇದಾರೆ. ಅವರು ಅಬ್ಸೆಂಟ್ ಸ್ಟಾರ್ಟ್ ಆಗಿದೆ ಬ್ರದರ್ ಅಂತ ಕೇಳ್ತಾರೆ. ಸೊ ಈಗ ಚಾಯ್ಸ್ ಎಂಟ್ರಿ ಆಗಿ ಅಡ್ಮಿಷನ್ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಹುಡುಗರು ಇನ್ನೂ ಕೂಡ ಆಬ್ಸೆಂಟ್ ಬಗ್ಗೆ ಕೇಳ್ತಿದ್ದಾರೆ. ಸೊ ಹಂಗಾಗಿ ನಾವು ಡೈಲಿ ಬಂದಾಗ ಏನೇನು ಅಪ್ಡೇಟ್ಸ್ ಇರುತ್ತೆ ಎಲ್ಲರಿಗೂ ಕ್ಲಿಯರ್ ಆಗಿ ಹೇಳುತ್ತೇವೆ. ಸರಿ, ಅಂದ್ರೆ ಇವತ್ತು ಎಲ್ಲರೂ ನಿನ್ನೆ ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡಿದ್ರು ನಿನ್ನೆ 10 ರೂಪಾಯಿ ಅನ್ನೋದು ಅಂದ್ರೆ SS ಸ್ಟೂಡೆಂಟ್ 10 ರೂಪಾಯಿ ಅನ್ನೋದು ಏನೆಲ್ಲ ಪೇ ಮಾಡಿದ್ರು ಆನ್ಲೈನ್. ಇವತ್ತು ಬೇಕಾದ್ರೆ ಅಡ್ಮಿಷನ್ ಹೋಗ್ಬೋದು. ಬಹಳಷ್ಟು ಹುಡುಗರು ನಾನು ಅಷ್ಟೊಂದು ಇಗ್ನೋರ್ ಮಾಡಿರೋನ್ಸುತ್ತೆ. ಸೊ ಹಂಗಾಗಿ ನಾನು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂತ ವಿಡಿಯೋನ ಮಾಡ್ಲಿಕ್ಕಾಗಿಲ್ಲ. ನಿಮಗೆ ಡಾಕ್ಯುಮೆಂಟ್ಸ್ ವಿಡಿಯೋ ಬೇಕಿತ್ತು ಅಂದ್ರೆ ಕಾಮೆಂಟ್ ಅಲ್ಲಿ ಹಾಕಿ. ಇವತ್ತು ಮಧ್ಯಾಹ್ನ ಅನ್ನೋಷ್ಟರಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಕ್ಲಿಯರ್ ಆಗಿ ಎಲ್ಲರೂ ಕೂಡ ಡೀಟೇಲ್ಸ್ ಆಗಿ ಹೇಳ್ತೀನಿ. ಯಾಕಂದ್ರೆ ಅಡ್ಮಿಷನ್ ನಿಮಗೆ ತೊಂದರೆ ಆಗ್ಬೋದು ಅನ್ನೋಕೆ. ಸರಿನಾ? ಸರಿ, ಈಗ ಬಂದ್ಬಿಟ್ಟು ನೆಕ್ಸ್ಟ್ ನಿಮ್ಗೆ ಇಲ್ಲಿ ಇವತ್ತು ಕೂಡ ಓಕೆ ನೀನು ಇಂಜಿನಿಯರಿಂಗ್ ಮಾಡಿದ್ರೆ ಇವತ್ತು ಅಗ್ರಿಕಲ್ಚರ್ ವೆಟರ್ನರಿ ಬಿ ಫಾರ್ಮಾ ಡಿ ಫಾರ್ಮಾ ನೋಡಿ SS ಸ್ಟೂಡೆಂಟ್ ಇತ್ತಂದ್ರೆ ಬಿ ಫಾರ್ಮಾ ಡಿ ಫಾರ್ಮಾ ಕೂಡ ಯಾವುದೇ ರೀತಿ ದುಡ್ಡು ಇರಲ್ಲ. ಅದು 0 ರೂಪಾಯಿ ಇದೆ. ಬಟ್ ನಿಮ್ಗೆ ಅದು ಏನೋ ರಿಸರ್ವೇಶನ್ ಫೀಸ್ಗೋಸ್ಕರ 10 ರೂಪಾಯಿ ಕಟ್ಟೋದಿದ್ದಾರೆ. 10 ರೂಪಾಯಿ ಅದು ಆಕ್ಚುಲಿ ಫಾರ್ಮಾಲಿಟಿಗೋಸ್ಕರ. ಯಾಕಂದ್ರೆ ಏನಾದ್ರೂ ಒಂದು ರಿಸಿಪ್ಟ್ ಬರ್ಬೇಕು, ನಿಮ್ಗೆ ಪೇಮೆಂಟ್ ರಿಸಿಪ್ಟ್ ಬರಬೇಕು. ಸೊ ಹಂಗಾಗಿ 10 ರೂಪಾಯಿ ಮಾಡಿದಾರೆ ಅಷ್ಟೇ. ಸೊ ಹಂಗಾಗಿ 10 ರೂಪಾಯಿ ಕಟ್ಟರೆ ಆನ್ಲೈನ್ ಕಟ್ಟೋರು. ಅಂಡ್ ಜನರಲ್ ಸ್ಟೂಡೆಂಟ್ ಇದ್ದವ್ರಿಗೆ ಹೇಳ್ತೀನಿ ನೋಡಿ ಪೇಮೆಂಟ್ ಆನ್ಲೈನ್ ಮಾಡ್ಲಿಕ್ಕೆ ಹೋಗ್ಬಿಟ್ರಿ. ಓಕೆ, ನೀವೇನ್ ಮಾಡ್ರಿ ಬ್ಯಾಂಕ್ ಚಾಲನ್ ಡೌನ್ ಮಾಡ್ಕೊಂಡು ಬ್ಯಾಂಕಿಗೆ ದುಡ್ಡು ಪೇ ಮಾಡಿ ಬನ್ನಿ. ಪೇ ಮಾಡಿ ಬಂದ ನಂತರ ಒಂದು ಚಾಲನ್ ಕಾಪಿ ಮತ್ತೆ ನಾನು ಹೇಳೋ ಡಾಕ್ಯುಮೆಂಟ್ಸ್ ಬೇಕಾದ್ರೆ ನೀವು ಕಮೆಂಟ್ ಅಲ್ಲಿ ಹಾಕಿ ವಿಡಿಯೋ ಮಾಡ್ತೀನಿ. ಅವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿ ಅಡ್ಮಿಷನ್ ಆಗ್ಬೋದು. ಓಕೆ, ನಿನ್ನೆ ಎಲ್ಲರೂ ಚಾಯ್ಸ್ ಎಂಟ್ರಿ ಮಾಡಿತ್ತಂದ್ರೆ ನಿನ್ನೆ ಪೇಮೆಂಟ್ ಎಲ್ಲರೂ ಕೂಡ ಮಾಡಿತ್ತಂದ್ರೆ ಇವತ್ತು ಅಡ್ಮಿಷನ್ ಹೋಗ್ಬೋದು. ಎಲ್ಲರೂ ಕೂಡ ಯಾರು ಇಂಜಿನಿಯರ್ ಸ್ಟೂಡೆಂಟ್ ಇವತ್ತು ಕೂಡ ಅಗ್ರಿಕಲ್ಚರ್ ವೆಟರ್ನರಿ ಬಿ ಫಾರ್ಮಾ ಡಿ ಫಾರ್ಮಾ ನೀವು ಕೂಡ ಚಾಯ್ಸ್ ಎಂಟ್ರಿ ಮಾಡಿ ಅಂದ್ರೆ ಚಾಯ್ಸ್ 1 ಕೊಟ್ಟು ಎಲ್ಲಾನು ಕೂಡ ಪೇಮೆಂಟ್ ಮಾಡಿದ್ರೆ ನೀವು ಕೂಡ ಇವತ್ತೇ ಅಡ್ಮಿಷನ್ ಆಗ್ಬೋದು, ಹೊರೆಯಿಲ್ಲ. ಸೊ ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಸದ್ಯಕ್ಕೆ ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್ ವೆಟರ್ನರಿ ಬಿ ಫಾರ್ಮಾ ಡಿ ಫಾರ್ಮಾ ಆದವರಿಗೆ 8ನೇ ತಾರೀಕು ಕೊಟ್ಟವ್ರೆ. ಅಂಡ್ ನಾಳೆ ಸ್ಟಾರ್ಟ್ ಆಗೋರಿಗೆ 11ನೇ ತಾರೀಕು ಕೊಟ್ಟವ್ರೆ. ಸೊ ಇನ್ನು ಕೂಡ ಚಾಯ್ಸ್ ಎಂಟ್ರಿ ಇನ್ನು ಒಂದೊಂದು ದಿನ ಎನೇಬಲ್ ಆಗ್ತಾ ಹೋಗ್ತದೆ. ಸೊ ಹಂಗಾಗಿ ನೀವು ಕನ್ಫರ್ಮೇಷನ್ ಸ್ಲಿಪ್ ಕೂಡ ಅವತ್ತೇ ಡೌನ್ ಮಾಡ್ಕೋಬೇಕಂತ ಏನಿಲ್ಲ. ಅಂದ್ರೆ ಇವತ್ತು ಪೇಮೆಂಟ್ ಮಾಡಿ ನಾಳೆ ಕೂಡ ಡೌನ್ ಮಾಡ್ಕೊಂಡ್ಬಿಡೋದು ಹೊರಿಲ್ಲ. ಆದ್ರೆ ನೀವು ಯಾವಾಗ ಪೇಮೆಂಟ್ ಮಾಡ್ತಾರೋ ಅವಾಗಲೇ ಏನ್ ಮಾಡ್ಕೊಂಬಿಡಿ ಕನ್ಫರ್ಮೇಷನ್ ಸ್ಲಿಪ್ ಕೂಡ ಡೌನ್ ಮಾಡ್ಕೊಂಬಿಡಿ. ಹಂಗಿದ್ರೆ ನಿಮ್ದು ಎಲ್ಲಾನು ಕೂಡ ಕೆಲಸ ಕೇದಲ್ಲಿ ಮುಗಿದಂಗೆ ಜಸ್ಟ್ ಏನಪ್ಪ ಅಡ್ಮಿಷನ್ ಆಗೋದು ಒಂದೇ ಬಾಕಿ ಹೋಗ್ಯದ. ಓಕೆ, ಸೊ ಇವಾಗ ಸದ್ಯಕ್ಕೆ ಯಾರಪ್ಪ ಅಂತಂದ್ರೆ ಈ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಯಾರೆಲ್ಲ ಮಾಡ್ಬೇಕಂತಂದ್ರೆ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ವೆಟರ್ನರಿ ಬಿ ಫಾರ್ಮಾ ಡಿ ಫಾರ್ಮಾ ಇದುವರೆಗೂ ಕೂಡ ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅವ್ರು ಮಾಡಬೇಕು. ಅಂದ್ರೆ ಇಂಜಿನಿಯರ್ ಸ್ಟೂಡೆಂಟ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ.
ಬಟ್ ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಇವರಿಗೆಲ್ಲರೂ ಕೂಡ ಸ್ಟಾರ್ಟ್ ಆಗುತ್ತೆ. ಯಾರಿಗೆ ಅಗ್ರಿಕಲ್ಚರ್, ವೆಟರ್ನರಿ, ಬಿ ಫಾರ್ಮಾ, ಡಿ ಫಾರ್ಮಾ ಬೆಳಗ್ಗೆ 11 ಗಂಟೆ ನಂತರ ಚಾಯ್ಸ್ ಸೆಂಟರ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಅವರು ಕೂಡ ಚಾಯ್ಸ್ ಸೆಂಟರ್ ಮಾಡಿ ನೀವು ಕೂಡ ಓಕೆ ಇದನ್ನ ಹೇಳ್ತೀನಿ ನೋಡಿ, ನೀವು ಕೂಡ ಏನ್ ಮಾಡಿರಿ ಅಂತಂದ್ರೆ ಪಿ ಪೇಮೆಂಟ್ ಮಾಡಿ. ಓಕೆ ಹೇಳ್ತೀನಿ ನೋಡಿ, ಪಿ ಪೇಮೆಂಟ್ ಮಾಡಿ ಅಂದ್ರೆ ಮೊದಲು ಚಾಯ್ಸ್ ಎಂಟರ್ ಮಾಡಿ, ಅದಾದ ತಕ್ಷಣ ಚಾಯ್ಸ್ 1 ಕೊಟ್ಟವ್ರು ಹೇಳ್ತೀನಿ ನಾನು. ಚಾಯ್ಸ್ 1 ಕೊಟ್ಟರೆ ಪಿ ಪೇಮೆಂಟ್ ಮಾಡಿ ಅಂಡ್ ಆ ಕನ್ಫರ್ಮೇಷನ್ ಸ್ಲಿಪ್ ಕೂಡ ಡೌನ್ ಮಾಡ್ಕೊರಿ. ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಎಲ್ಲ ಅಡ್ಮಿಷನ್ ಆಗಿ ಅಂಡ್ ರಿಮೈನಿಂಗ್ ಚಾಯ್ಸ್ 2 ಮತ್ತೆ ಚಾಯ್ಸ್ 2 ಕೊಟ್ಟರೆ ನಿಮ್ಗೆ ಯಾವ್ದೇ ರೀತಿಯಾಗಿ ಏನು ಕೂಡ ಅಡ್ಮಿಷನ್ ಇರಲ್ಲ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಹೋಗ್ತಾರ. ಸೀಟ್ ಯಾರಿಗೂ ಸಿಕ್ಕಲ್ಲ, ನೀವು ಕೂಡ ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ತಾರ. ಸೊ ಯಾಕಂದ್ರೆ ಪದೇ ಪದೇ ಬಂದೊಮ್ಮೆ ನಿಮ್ಗೆ ಎಲ್ಲರೂ ಕೂಡ ಲೈಟ್ ಅನ್ನು ಹೇಳಕ್ಕಾಗಲ್ಲ. ಒನ್ ಟೈಮ್ ಮಾಡಿರ್ತೀವಿ ಅಂತಂದ್ರೆ ಕ್ಲಿಯರ್ ಆಗಿ ನೋಡ್ಕೋರಿ. ಅಂದ್ರೆ ಏನಿದೆ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎರಡು ರೀತಿ ಕೊಡ್ತೀನಿ. ಚಾಯ್ಸ್ 2 ಅಂಡ್ 3 ಕೊಡೋಕೆ ಯಾವ ರೀತಿ ಚಾಯ್ಸ್ ಎಂಟ್ರಿ ಮಾಡಬೇಕು ಅದನ್ನು ಕೂಡ ವಿಡಿಯೋ ಕೊಡ್ತೀನಿ. ಚಾಯ್ಸ್ 1 ಕೊಟ್ಬಿಟ್ಟು ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಯಾವ ರೀತಿ ಮಾಡೋದು, ಆನ್ಲೈನ್ ಪೇಮೆಂಟ್ ಮಾಡಿ ಮತ್ತೆ ಕನ್ಫರ್ಮೇಷನ್ ಸ್ಲಿಪ್ ಯಾವ ರೀತಿ ಡೌನ್ ಮಾಡ್ಕೊಳ್ಳೋದು, ಅದಾದ ತಕ್ಷಣ ಮತ್ತೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡ್ರೆ ಮುಗಿತು ಅಷ್ಟೇ. ಅದು ಯಾವ ರೀತಿ ಡೌನ್ ಮಾಡ್ಕೊಳ್ಳೋದು ಅದನ್ನ ಕೂಡ ವಿಡಿಯೋದಲ್ಲಿ ಹೇಳಿದೀನಿ. ಅದನ್ನು ಕೂಡ ನೋಡ್ಕೊಳ್ಬೇಕಾದ್ರೆ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಇರ್ತದೆ ಸರಿನಾ. ಅಂಡ್ ನಿಮ್ಗೆ ಬಂದ್ಬಿಟ್ಟು ಲಾಸ್ಟ್ ಡೇಟ್ ಯಾವಾಗ ಅಡ್ಮಿಷನ್ ಹೋಗ್ಬಿಟ್ಟು ಅಂತ ಹೇಳಿದ್ರೆ ಈ ಇಂಜಿನಿಯರ್ ಸ್ಟೂಡೆಂಟ್ಗೆ 9ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಡ್ಮಿಷನ್ ಹೋಗಕ್ಕೆ. ಓಕೆ ಅದ್ರ ಒಳಗಡೆ ಹೋಗ್ಬೇಕು. ಓಕೆ ನೀವು ಬೇಕಾದ್ರೆ ಕನ್ಫರ್ಮೇಷನ್ ಸ್ಲಿಪ್ ನೀವು 8ನೇ ತಾರೀಕು ಮಾಡ್ಬೋದು. 8ನೇ ತಾರೀಕು ಕನ್ಫರ್ಮೇಷನ್ ಸ್ಲಿಪ್ ಕೂಡ ಅಲ್ಲಿವರೆಗೂ ಕೂಡ ಅವೈಲೇಬಲ್ ಇರ್ತದ. ಬಟ್ ಅಡ್ಮಿಷನ್ ಯಾವಾಗ ಹೋಗ್ಬೇಕು 9ನೇ ತಾರೀಕು ಲಾಸ್ಟ್. ನೀವು ಇವತ್ತು ಹೋಗೋದು ಅಥವಾ ನಾಳೆ ಹೋಗೋದು ಅಥವಾ ನಾಡಿದಾದ್ರೂ ಹೋಗೋದು. ಬಟ್ ಬಿಫೋರ್ 9ನೇ ತಾರೀಕು ಒಳಗಡೆ ಹೋಗ್ಬೇಕಾಗ್ತದ. ಸೊ ನೀವು ಕೂಡ ಇವತ್ತು ಏನಾದ್ರು ಚಾಯ್ಸ್ ಎಂಟ್ರಿ ಮಾಡಿ ಚಾಯ್ಸ್ 1 ಕೊಡೋರು ಅವರು ಕೂಡ ಸೇಮ್ 9ನೇ ತಾರೀಕು ಒಳಗಡೆ ಹೋಗ್ಬಿಟ್ಟು ನೀವು ಅಡ್ಮಿಷನ್ ಆಗಬೇಕು. ಓಕೆ ರಿಮೈನಿಂಗ್ ಬೇರೆ ಕೋರ್ಸಸ್ ಕೂಡ ಹೇಳೋದಾದ್ರೆ ಎಕ್ಸಾಂಪಲ್ ಈಗ ಇವ್ರದ್ದೆಲ್ಲರೂ ಕೂಡ ನಾಳೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇವ್ರದ್ದು BPT, BPHS ಮತ್ತೆ ಯೋಗ ನ್ಯಾಚುರೋಪತಿ, ಆರ್ಕಿಟೆಕ್ಚರ್ ಅವ್ರದ್ದು 12ನೇ ತಾರೀಕು ಕೊಟ್ಟವ್ರೆ. ಇವ್ರದ್ದು ಅಂದ್ರೆ 3 ಕೂಡ 12ನೇ ತಾರೀಕು ಕೊಟ್ಟವ್ರೆ. ಸೊ BS ನರ್ಸಿಂಗ್ ಅವ್ರದ್ದು 6ನೇ ತಾರೀಕು ನಿಮ್ದು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ನಿಮ್ದು ಲಾಸ್ಟ್ ಡೇಟ್ ನೋಡಿ ಎಲ್ಲರೂ ಕೂಡ 11ನೇ ತಾರೀಕು ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇಟ್. ಮತ್ತೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡು ಕೂಡ 11ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಚಾಯ್ಸ್ ಎಂಟ್ರಿ ಇದು 5, 6, 7ಕ್ಕೆ ಸ್ಟಾರ್ಟ್ ಆಗ್ಬೋದು ಒಂದೊಂದಿನಿಂದ. ಬಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕೆ ಲಾಸ್ಟ್ ಡೇಟ್ ಇರೋದು 11ನೇ ತಾರೀಕು. ಅಂಡ್ ಯಾರೆಲ್ಲ ಚಾಯ್ಸ್ 1 ಕೊಟ್ಟಿರ್ತಾರೋ ಅವ್ರಿಗೆ ಮಾತ್ರ ಕನ್ಫರ್ಮೇಷನ್ ಸ್ಲಿಪ್ ಬರ್ತದ. ಚಾಯ್ಸ್ 2 ಕೊಟ್ಟವ್ರಿಗೆ ಕನ್ಫರ್ಮೇಷನ್ ಸ್ಲಿಪ್ ಬರಲ್ಲ. ಸೊ ಇವರೆಲ್ಲ ಏನ್ ಮಾಡ್ಬೇಕು, ಲಾಸ್ಟ್ ಬಿಫೋರ್ 12 ಒಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಬೇಕಾಗಿರೋದು. ಬಟ್ ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ ಅವ್ರದ್ದು ಆಯ್ತಾ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಹೇಳೋದಂತಂದ್ರೆ ಅಪ್ಡೇಟ್ಸ್ ಹೇಗೆ ಅಂತಂದ್ರೆ ಅವರು ಡೀಟೇಲ್ಸ್ 4 ಚಾಯ್ಸಸ್ ಬಗ್ಗೆ ಕೂಡ ಹೇಳಿದಾರೆ. ಚಾಯ್ಸ್ ಎಂಟ್ರಿ ಬಗ್ಗೆ ಕೂಡ ಡೀಟೇಲ್ ಗೊತ್ತಿಲ್ಲ ಅಂತಂದ್ರೆ KDirect ಅವರು ಕೂಡ ಅದ್ರ ಬಗ್ಗೆ ನೀಟಾಗಿ ಅಂದ್ರೆ ಮೆಡಿಕಲ್ ಅವರಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಚಾಯ್ಸ್ ಎಂಟ್ರಿ ಮಾಡಬೇಕು. KCET ಅವರು ಕೂಡ ಡಿಫ್ರೆಂಟ್ ಆಗಿ ಚಾಯ್ಸ್ ಎಂಟ್ರಿ ಮಾಡಬೇಕು. ಮೀನ್ಸ್ ಮೇಲ್ಗಡೆ ಇರುವಂತ ಕೋರ್ಸಸ್ಗಳಿಗೆ ಕಾನ್ಸೆನ್ಸಿ ಡಿಪಾಸಿಟ್ ಕಟ್ಟೋದು ಕೂಡ ಎಲ್ಲ ಕೆಲಸ ರೂಲ್ಸ್ ಇದಾವೆ. ಅಲ್ಲ ಮೇಲ್ಗಡೆ ಈಗ ಯಾವ್ದಾದ್ರು KCET ಕೋರ್ಸಸ್ಗೂ ಕೂಡ ಮೇಲ್ಗಡೆ ಮೆಡಿಕಲ್ ಸೀಟ್ಗಳಿದ್ರು ಕೂಡ ನೀವು ಕಾನ್ಸೆನ್ಸಿ ಡಿಪಾಸಿಟ್ 1 ಲಕ್ಷ ಕಟ್ಟಬೇಕು. ಇಲ್ಲ ನಾನು ಮೆಡಿಕಲ್ ಸೀಟ್ಗೆ ಟ್ರೈ ಮಾಡ್ತಿದ್ದೆ ಬಟ್ ನನಗೆ ಬೇರೆ ಮೆಡಿಕಲ್ ಸೀಟ್ ಸಿಕ್ಕಿದೆ. ಬಟ್ ಮೇಲ್ಗಡೆ ಕೂಡ ಮೆಡಿಕಲ್ ಸೀಟೇ ಇದಾವೆ ಅಂತಂದ್ರೆ ನೀವು ಕಾಲೇಜ್ ಫೀಸ್ ಅಂದ್ರೆ ಮೆಡಿಕಲ್ ಕಾಲೇಜ್ ಎಷ್ಟು ಫೀಸ್ ಇದೆ ಅಷ್ಟು ಫೀಸ್ ಕಟ್ಬಿಟ್ಟು ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ನಿಮಗೆ ಚಾಯ್ಸ್ 2 ಕೊಡೋರಿಗೆ ಹೇಳ್ತೀನಿ. ಚಾಯ್ಸ್ 3 ಕೊಡೋರ್ಗಂದ್ರೆ ಏನಿರಲ್ಲ, ಮರಿಬೇಡ. ಓಕೆ ಅಂಡ್ ನೋಡಿ ಈಗ ಇವತ್ತಂದ್ರೆ ಸದ್ಯಕ್ಕೆ ಇಂಜಿನಿಯರಿಂಗ್ ಅಷ್ಟೇ ತೋರಿಸ್ತಾರೆ. ಇಂಜಿನಿಯರಿಂಗ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಅಂತ ಓದ್ಲಿಕ್ಕೆ ಕೊಟ್ಟವ್ರೆ. ಸೊ ಹಂಗಾಗಿ ಆ ಒಂದು ಸ್ಟೂಡೆಂಟ್ಗೆ ಮಾತಾ ಇರ್ತದೆ. ಅಂಡ್ ಎಷ್ಟೋ ಜನ ಕೇಳ್ತಿದ್ರಿ ಬ್ಯಾಂಕ್ ಹೋಗ್ಬಿಟ್ಟು ದುಡ್ಡು ಯಾವ ರೀತಿ ಪೇ ಮಾಡಬೇಕು ಅಂತ ಹೇಳ್ತದೆ. ನೋಡಿ ಯಾವಾಗ ಈಗ ಚಾಲನ್ ಡೌನ್ ಮಾಡ್ಕೊಂತಾರೆ ಅಂದ್ರೆ ಚಾಯ್ಸ್ 1 ಕೊಟ್ಟ ತಕ್ಷಣ ಕೆಳಗಡೆ ಆಟೋಮೆಟಿಕ್ ಚಾಲನ್ ಡೌನ್ ಬರ್ತದೆ. 3 ಬ್ಯಾಂಕ್ ಬರ್ತವೆ. ಯಾವ್ದಾದ್ರು ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ನಿಮ್ಗೆ ಯಾವ್ದಾದ್ರು ನಡೀತದ. ಬಟ್ ಅದು ಬ್ಯಾಂಕ್ ಯಾವ್ದಪ್ಪ ಅಂದ್ರೆ KDirect ಬ್ಯಾಂಕ್. ಅದು ನೀವು ಯಾವ ಬ್ಯಾಂಕ್ ಆದ್ರೂ ಹೋಗ್ಬೋದು. ಬೆಟರ್ SBI ಹೋದ್ರು ಕೂಡ ನಡೀತದೆ. ಬಟ್ ಅವರೇ ಇರುವಂತಹ ನೇಮ್ ಅಂತ ಫಾರ್ ಎಕ್ಸಾಂಪಲ್ ನಿಮಗೆ ಬ್ಯಾಂಕ್ ಆಫ್ ಬರೋಡಾ ಸಿಗ್ತದ, ಅಲ್ಲಿ ಯೂನಿಯನ್ ಬ್ಯಾಂಕ್ ಅಂತ ಸಿಗ್ತದೆ, HDFC ಬ್ಯಾಂಕ್ ಅಂತ ಸಿಗ್ತದ. ಅಂದ್ರೆ ಆ ನೇಮ್ ಇರುವಂತ ಬ್ಯಾಂಕಿಗೆ ಹೋಗ್ಬಿಟ್ರೆ ಅವ್ರದೇ ಬ್ರಾಂಚ್ ಇರ್ತದ, ಈಸಿಯಾಗಿ ಆಗುತ್ತಂತ ಉದ್ದೇಶ ಬಿಟ್ರೆ ಮತ್ತೆ ಯಾವ್ದಿಲ್ಲ. ಬಟ್ ನೀವು ನಾರ್ಮಲ್ ಆಗಿ ಈ ತರ ಅಂದ್ರೆ ಫಾರ್ ಎಕ್ಸಾಂಪಲ್ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅಂತ ಕರಿತೀವಿ ಅಥವಾ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಕರಿತೀವಿ. ಆ ತರ ಬ್ಯಾಂಕ್ ಸ್ವಲ್ಪ ನಡೆಯೋದಿಲ್ಲ ಅನ್ಸುತ್ತೆ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ನಡೀತದೆ ಅನ್ಸುತ್ತೆ, SBI ನಡೀತದೆ. ಆರಾಮ್ಸ್ ಹೋಗ್ಬಿಟ್ಟು ನೋಡ್ಕೊರಿ. ಅಂಡ್ ಅಲ್ಲಿ ಬಹಳಷ್ಟು ಅಮೌಂಟ್ ಇದ್ದವ್ರಿಗೆ ಆನ್ಲೈನ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ಚಲನ್ ಏನಾದ್ರೂ ಅಂದ್ರೆ ನಿಮ್ ಸೇಫ್ಟಿ ಇರ್ತದೆ. ಅಂತಂದ್ರೆ ಬ್ಯಾಂಕ್ ಕಟ್ಟಿರ್ತಾರ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಮೇಲ್ಗಡೆ ಇರ್ತದ ಫೀಸು ಅಂತ ಒಂದು ಸ್ಟೂಡೆಂಟ್ ಹೋಗ್ಬಿಟ್ಟು ಬ್ಯಾಂಕ್ ಪೇಮೆಂಟ್ ಮಾಡಿದಂದ್ರೆ ಸೊ ನಿಮ್ಗೆ ರಿಸಿಪ್ಟ್ ಇರ್ತದೆ ನಿಮ್ಮ ಹತ್ರ ಕಟ್ಟಿರ್ತಾರೆ. ಬ್ಯಾಂಕ್ ಅವರು ಒಂದು ಕಾಪಿ ಆಡಿಟ್ ಅಂದ್ರೆ 2 ಕಾಪಿ ನಿಮಗೆ ಕೊಡ್ತಾರೆ. ಸೊ ಹಂಗಾಗಿ ನಿಮ್ಗೆ ಯಾವ್ದೇ ರೀತಿ ವರಿ ಇರಲ್ಲ. ಆದ್ರೆ ಬ್ಯಾಂಕ್ ಕಟ್ಟಿದ ತಕ್ಷಣ ಬಿಫೋರ್ ಬಂದು ಮತ್ತೆ ಸಡನ್ ಆಗಿ ಕಮೆಂಟ್ ಹಾಕಿಕೋಬೇಡಿ. ಒಂದು ವೇಟ್ ಮಾಡಿ. ಓಕೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಅಥವಾ 2 ಗಂಟೆವರೆಗೂ ಕೂಡ ವೇಟ್ ಮಾಡಿ. ನಿಮ್ದು ಅಲ್ಲಿ ಕನ್ಫರ್ಮೇಷನ್ ಸ್ಲಿಪ್ ಆಟೋಮೆಟಿಕ್ ಬರ್ತದೆ ಯಾವಾಗ ನೀವು ಬ್ಯಾಂಕಿಗೆ ದುಡ್ಡು ಕಟ್ಬಿಡ್ತಾರೆ ಅವಾಗ. ಬಟ್ ಆನ್ಲೈನ್ ಮಾಡೋರಿಗೆ ಇಮಿಡಿಯೇಟ್ 1 ಸೆಕೆಂಡ್ ಅಲ್ಲಿ ಬರ್ತದೆ. ಅನ್ ಕೇಸ್ ಆನ್ಲೈನ್ ಪೇಮೆಂಟ್ ಆಯ್ತಾ ಇಮಿಡಿಯೇಟ್ 1 ಸೆಕೆಂಡ್ ಅಲ್ಲೇ ಕೆಳಗಡೆ ಕನ್ಫರ್ಮೇಷನ್ ಸ್ಲಿಪ್ ಬರ್ತದೆ. ಓಕೆ ಅಂದ್ರೆ ಯಾರಿಗೆಲ್ಲ 10 ರೂಪಾಯಿ ಪೇಮೆಂಟ್ ಮಾಡ್ತಿದ್ರು ನಿಮ್ಗೆ ಅಂದ್ರೆ ಇಲ್ಲಿ ರಿಸರ್ವೇಶನ್ ಕ್ಲೇಮ್ ಬಂದ್ಬಿಟ್ಟು ಫೇಸ್ ಕೇವಲ 10 ರೂಪಾಯಿ ತೋರಿಸ್ತದೆ ನೋಡಿ ಯಾರಿಗೆಲ್ಲ. ಅವ್ರು ಆನ್ಲೈನ್ ಮಾಡಿದ್ರು ಕೂಡ ಕೆಳಗಡೆ ಆಟೋಮೆಟಿಕ್ ಬರ್ತದೆ. ಬಟ್ ಬ್ಯಾಂಕ್ ಹೋಗಿ ಕಟ್ಟಿ ಬರೋದು ಸ್ವಲ್ಪ ಲೇಟ್ ಆಗ್ತದೆ. ಸೊ ಒಬ್ರು ಸ್ಟೂಡೆಂಟ್ ಕೇಳ್ತಿದ್ರಿ ನಾವು ಆನ್ಲೈನ್ ಮಾಡಿ ಬ್ಯಾಂಕಿಗೆ ಹೋಗ್ಬೇಕಾ? ಆ ರೀತಿ ಇಲ್ಲ. ಆನ್ಲೈನ್ ಮಾಡಿದ್ರೆ ಮುಗೀತು, ಕನ್ಫರ್ಮೇಷನ್ ಸ್ಲಿಪ್ ಬಂದ್ಬಿಡ್ತದ. ಮತ್ತೆ ಹೋಗ್ತೀರಿ ಬ್ಯಾಂಕಿಗೆ. ಸೊ ಯಾವ್ದಾದ್ರು ಒಂದು ಮಾಡಿ ಒಟ್ಟು ಪೇಮೆಂಟ್ ಆಗಬೇಕು, ಕನ್ಫರ್ಮೇಷನ್ ಸ್ಲಿಪ್ ಬರ್ಬೇಕು ನಮ್ಗೆ ಅಷ್ಟೇ. ಕನ್ಫರ್ಮೇಷನ್ ಸ್ಲಿಪ್ ಬಂದ್ಬಿಟ್ರೆ ನಿಮ್ಗೆಲ್ಲ ಕೂಡ ಕೆಲಸ ಮುಗಿದ ಅಂತ. ಅಂಡ್ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಬರ್ತಾರೆ ಅಂತ ಕೇಳಿದ್ರಿ. ಇವಾಗ ನೋಡಿ ಗೊತ್ತಿರುವ ಈ ಡೇಟ್ ನೋಡಿದಂಗೆ 12ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಆಯ್ತಾ. 12ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಅಂತಂದ್ರೆ ನಿಮ್ಗೆ ಒಬ್ಬೊಬ್ಬರು ಎಕ್ಸ್ಟೆಂಡೆಡ್ ಆದ್ರೂ ಕೂಡ 13, 14 ಎಕ್ಸ್ಟೆಂಡ್ ಆಗ್ಬೋದು ಅಡ್ಮಿಷನ್ ಡೇಟ್. ಸೊ ಹಂಗಾಗಿ 15ನೇ ತಾರೀಕು ಕೂಡ ಸೆಕೆಂಡ್ ರೌಂಡ್ ನಡೆಯಲ್ಲ.
ಸೊ ಆಫ್ಟರ್ 15 ಅಂದ್ರೆ 15ರ ನಂತರ ಅಥವಾ 17 18 ಈ ರೀತಿ ಮೇಲ್ಗಡೆನೂ ಕೂಡ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ಬೋದು. ಅಂದ್ರೆ ಈ ಮಂತ್ ಕೂಡ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಅಂದ್ರೆ ಈ ಮಂತ್ ಮುಗಿಯೋಷ್ಟರಲ್ಲಿ ಸೆಕೆಂಡ್ ರೌಂಡ್ ಮುಗೀತದೆ. ಓಕೆ, ಅಂಡ್ ಕಾಲೇಜಸ್ ಸ್ಟಾರ್ಟ್ ಕೂಡ ಸೆಪ್ಟೆಂಬರ್ ಸ್ಟಾರ್ಟ್ ಆಗ್ತವೆ. ವರಿ ಮಾಡ್ಕೋಬೇಡ್ರಿ, ಕಾಲೇಜ್ ಸ್ಟಾರ್ಟ್ ಆಗಿಬಿಡ್ತದೆ ನಾವ್ ಹಿಂದೆ ಹೇಳ್ಕೊಂತೀವಿ ಅಂತಂದು. ಅದು ಏನು ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರ್ ಸ್ಟೂಡೆಂಟ್ ಆಯ್ತಂದ್ರೆ ಇಂಡಕ್ಷನ್ ಪ್ರೋಗ್ರಾಮ್ ಮಾಡ್ತಾರೆ. ಸೊ ಬೇರೆ ಬೇರೆ ಕೋರ್ಸಸ್ ಅಂತಂದ್ರೆ ಜಸ್ಟ್ ನಿಮ್ಗೆ ಟರ್ಮಿನಾಲಜಿಸ್ ಹೇಳ್ತಾ ಇರ್ತಾರೆ. ಸೊ ಟರ್ಮಿನಾಲಜಿಸ್ ಅಂತ ಕರಿತೀವಿ ಅಷ್ಟೇ ನಾವು ಸ್ಟೂಡೆಂಟ್. ಅಂದ್ರೆ ಓದಷ್ಟು ಸಡನ್ ಆಗಿ ವರ್ಡ್ಸ್ ಗೊತ್ತಾ ಅಂತ ಅವನಷ್ಟೇ ಹೇಳ್ತಾ ಇರ್ತಾರೆ. ಜಸ್ಟ್ ಇಂಟ್ರೊಡಕ್ಷನ್ ಹೇಳ್ತಾ ಇರ್ತದ, ನೀವು ಅಂತ ಹೋಗ್ಬಿಟ್ಟು ಏನು ಕಲಿಯೋದಿಲ್ಲ. ನಿಮ್ಗೆ ಒಳ್ಳೆ ಕಾಲೇಜ್ ಮೊದಲು ಪ್ರಿಫರೆನ್ಸ್ ಬಂದ್ಬಿಟ್ಟು ಕಾಲೇಜ್ಗೆ ಪ್ರಿಫರೆನ್ಸ್ ಕೊಟ್ಟು ಯಾವ್ದು ಹೋಗ್ತೀರಾ ಅಂತಂದು, ಆಯ್ತಾ? ಸರಿ, ಇದಿಷ್ಟು ಸದ್ಯಕ್ಕಿರುವಂತದ್ದು